ನಾಳೆ ಅಂದರೆ ಸೆಪ್ಟೆಂಬರ್ 7, 2025 ಸೆಪ್ಟೆಂಬರ್ 7ರಂದು ಪೂರ್ಣ ಚಂದ್ರಗ್ರಹಣ ಇದೆ. ಅದನ್ನು ರಕ್ತ ಚಂದ್ರಗ್ರಹಣ ಅಂತಲೂ ಕೂಡ ಕರೀತಾರೆ. ಇದು ಅತಿ ಉದ್ದದ ಚಂದ್ರಗ್ರಹಣ ಅಂತ ಕೂಡ ಹೇಳ್ತೀವಿ. ಇದು ಭಾರತದಲ್ಲಿ ಗೋಚರಣೆ ಆಗೋದ್ರಿಂದ ಇದನ್ನು ಭಾರತದಲ್ಲಿ ಕೂಡ ಆಚರಣೆ ಇದೆ ಅಂತ ಹೇಳ್ತಾರೆ. ಇದು ಭಾರತ ಸೇರಿದಂತೆ ಹಲವು ದೇಶಗಳಲ್ಲಿ ಕೂಡ ಗೋಚರಣೆ ಆಗುತ್ತೆ. ಪಿತೃಪಕ್ಷದ ಸಮಯದಲ್ಲಿ ಈ ಗ್ರಹಣ ಬಂದಿರೋದ್ರಿಂದ ಇದಕ್ಕೆ ಮಹತ್ವದ ಸ್ಥಾನ ಇದೆ. ನಮ್ಮ ರಾಶಿ ಚಕ್ರದಲ್ಲಿ ಇದಕ್ಕೆ ಯಾವ ಫಲ ಇದೆ ಮತ್ತು ಯಾವ ಮಂತ್ರವನ್ನು ಪಠಿಸಬೇಕು ಮತ್ತು ಇದ್ರ ಬಗ್ಗೆ ಇನ್ನೂ ಮಾಹಿತಿಗಳನ್ನ ತಿಳಿಬೇಕು ಅಂದರೆ ಈ ವಿಡಿಯೋನ ಪೂರ್ತಿ ಕೇಳಿ. ಅದಕ್ಕೂ ಮುಂಚೆ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ರಾಶಿ ಚಕ್ರ ಯಾವುದು ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಸೆಪ್ಟೆಂಬರ್ 7, 2025 ಅಂದರೆ ಭಾನುವಾರ ನಡೆಯೋ ಚಂದ್ರಗ್ರಹಣ ವರ್ಷದ ಅತಿ ದೊಡ್ಡ ಚಂದ್ರಗ್ರಹಣ ಅಂತ ಹೇಳ್ತಾರೆ. ಖಗೋಳ ಘಟನೆಗಳಲ್ಲೇ ಇದು ಒಂದು ಅಂತ ಹೇಳ್ತಾರೆ. ಇದು ಭಾರತ, ನೇಪಾಳ, ಬಾಂಗ್ಲಾದೇಶ, ಶ್ರೀಲಂಕಾ ಮತ್ತು ಯುರೋಪಿನ ಕೆಲವು ಭಾಗಗಳಲ್ಲಿ ಮತ್ತು ಆಸ್ಟ್ರೇಲಿಯಾದಲ್ಲಿ ಗೋಚರಿಸುತ್ತೆ ಅಂತ ಹೇಳ್ತಾರೆ. ಇದು 2 ನಿಮಿಷಗಳು ಮತ್ತು 6 ಸೆಕೆಂಡುಗಳ ಕಾಲ ಈ ಗ್ರಹಣ ಇರುತ್ತೆ ಮತ್ತು ಇದು ಚಂದ್ರ ಈಗ ಕೆಂಪು ಬಣ್ಣಕ್ಕೆ ತಿರುಗ್ತಾನೆ ಅಂತ ಹೇಳ್ತಾರೆ. ಆದ್ದರಿಂದ ಇದನ್ನು ರಕ್ತಚಂದ್ರ ಅಂತ ಹೇಳ್ತೀವಿ ಅಂತ ಹೇಳ್ತಾರೆ. ಇದು ನಾಸಾ ಪ್ರಕಾರ ಇದು ಅತಿ ಉದ್ದದ ಚಂದ್ರಗ್ರಹಣ ಅಂತ ಕೂಡ ಹೇಳ್ತಾರೆ. ಪಿತೃಪಕ್ಷದ ಆರಂಭವನ್ನು ಗುರುತಿಸುವ ಈ ಹುಣ್ಣಿಮೆಯ ದಿನದಂದು ಸಂಭವಿಸೋದ್ರಿಂದ ಈ ಗ್ರಹಣ ವಿಶೇಷವಾಗಿದೆ. ಪೂರ್ವಜರ ಆಶೀರ್ವಾದವನ್ನು ಪಡೆಯೋದಕ್ಕೆ ಮತ್ತು ಆಧ್ಯಾತ್ಮಿಕವಾಗಿ ಬೆಳವಣಿಗೆಯನ್ನು ಪಡೆಯೋದಕ್ಕೆ ಇದು ಶುಭ ಅಂತ ಹೇಳ್ತಾರೆ. ಗ್ರಹಣದ ಸಮಯದಲ್ಲಿ ಕೆಲವು ಮಂತ್ರಗಳನ್ನ ಪಠಿಸೋದ್ರಿಂದ ಹೆಚ್ಚು ಪ್ರಯೋಜನ ಸಿಗುತ್ತೆ ಅಂತ ಧರ್ಮಗ್ರಂಥಗಳಲ್ಲಿ ಉಲ್ಲೇಖವಾಗಿದೆ. ಚಂದ್ರ ಅಂದರೆ ಮನಸ್ಸು, ಭಾವನೆಗಳು, ಮಾತೃತ್ವ ಮತ್ತು ಕುಟುಂಬದ ಬಂಧಗಳನ್ನು ಪ್ರತಿನಿಧಿಸುವ ಸಂಕೇತ. ಚಂದ್ರಗ್ರಹಣ ಮಾನಸಿಕವಾಗಿ ಅಶಾಂತಿಯನ್ನು ಮತ್ತು ನಿದ್ರಾಹೀನತೆ, ಒತ್ತಡ ಮತ್ತು ಸಂಬಂಧಗಳಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡುವಂಥದ್ದನ್ನು ಸೂಚಿಸುತ್ತೆ. ಈ ಪರಿಣಾಮಗಳನ್ನು ಎದುರಿಸಿ ನಾವು ಒಳ್ಳೆಯ ಸ್ಥಿತಿಗೆ ಬರೋದಕ್ಕೋಸ್ಕರ ನಾವು ಮಂತ್ರಗಳನ್ನ ಪಠಿಸಬೇಕಾಗತ್ತೆ. ಹಾಗೆ ನೀವು ಎಲ್ಲ ಮಂತ್ರಗಳನ್ನ ಪಠಿಸಬೇಕಾಗಿಲ್ಲ. ನಿಮ್ಮ ರಾಶಿ ನಕ್ಷತ್ರಕ್ಕೆ ರಾಶಿಗೆ ಸಂಬಂಧಪಟ್ಟಿದ್ದಂಥ ಮಂತ್ರಗಳನ್ನ ಪಠಿಸಿದ್ರೆ ತುಂಬ ಒಳ್ಳೆಯದಾಗುತ್ತೆ. ನಾನು 12 ರಾಶಿಗೂ ಇರುವಂಥ ಮಂತ್ರವನ್ನು ಹೇಳ್ತೀನಿ. ಅದನ್ನು ನಿಮ್ಮ ರಾಶಿ ಯಾವುದು ಅಂತ ನೋಡಿಕೊಂಡು ಆ ಮಂತ್ರವನ್ನು ಆ ಸಮಯದಲ್ಲಿ ಪಠಿಸಿದ್ರೆ ತುಂಬ ಶುಭ ಫಲಗಳನ್ನ ಪಡಿಬೋದು. ಮೊದಲನೇದಾಗಿ ಮೇಷರಾಶಿಯವರು ಓಂ ನಮೋ ನಾರಾಯಣಾಯ ಅನ್ನೋ ಒಂದು ಮಂತ್ರವನ್ನು ಪಠಿಸಿದ್ರೆ ಅವರು ಜೀವನದಲ್ಲಿ ಬರುವಂಥ ಅಡೆತಡೆಗಳನ್ನ ನಿವಾರಿಸಿ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಸಾಧಿಸ್ತಾರೆ. ಇನ್ನು ಎರಡನೇದಾಗಿ ವೃಷಭರಾಶಿಯವರು ಓಂ ರೀಂ ನಮಃ ಶಿವಾಯ ಇದನ್ನು ಪಠಿಸಿದ್ರೆ ಕುಟುಂಬದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ಹೆಚ್ಚಿಸುತ್ತೆ. ಇನ್ನು ಮಿಥುನ ರಾಶಿಯವರು ಓಂ ಕ್ಲೀಂ ಕೃಷ್ಣಾಯ ನಮಃ ಅಂತ ಪಠಿಸಿದ್ರೆ ಸ್ಪಷ್ಟತೆ ಮತ್ತು ನಿರ್ಣಾಯಕ ಚಿಂತನೆಗಳಿಗೆ ಯಾವುದಾದ್ರೂ ಒಂದು ಯೋಚನೆ ಬಂದಾಗ ಅದರಲ್ಲಿ ಯಾವ ರೀತಿ ನಿರ್ಧಾರವನ್ನು ಪಡಿಬೇಕು ಅನ್ನೋದ್ರ ಬಗ್ಗೆ ಸ್ಪಷ್ಟ ಚಿತ್ರಣ ಇವರಿಗೆ ಸಿಗುತ್ತೆ. ಇನ್ನು ಕರ್ಕಾಟಕ ರಾಶಿಯವರು ಓಂ ಸೋಮಾಯ ನಮಃ ಅಂತ ಜಪಿಸಿದ್ರೆ ಚಂದ್ರನ ರಕ್ಷಣೆ ಮತ್ತು ಆಶೀರ್ವಾದ ಆ ರಾಶಿಯವ್ರಿಗೆ ಸಿಗುತ್ತೆ. ಇನ್ನು ಸಿಂಹರಾಶಿಯವರು ಓಂ ರೀಂ ಸೂರ್ಯಾಯ ನಮಃ ಅಂತ ಜಪಿಸಿದ್ರೆ ಉತ್ತಮ ಆರೋಗ್ಯ ಲಭಿಸುತ್ತೆ ಮತ್ತು ಅವ್ರಿಗೆ ಖ್ಯಾತಿಯನ್ನು ಕೂಡ ಸಿಗುತ್ತೆ. ಜೊತೆಗೆ ಅವ್ರಿಗೆ ಯಾವುದಾದ್ರೂ ಬಡ್ತಿ ಸಿಗಬೇಕಾದ್ರೆ ಅವರು ಬಡ್ತಿಯನ್ನು ಕೂಡ ಪಡಿತಾರೆ. ಇನ್ನು ಕನ್ಯಾ ರಾಶಿಯವರು ಓಂ ನಮೋ ಭಗವತೆ ವಾಸುದೇವಾಯ ಅಂತ ಪಠಿಸಿದ್ರೆ ಅವ್ರಿಗೆ ಸಾಲ ಇದ್ದರೆ ಸಾಲ ತೀರೋದಕ್ಕೆ ಹೆಲ್ಪ್ ಆಗುತ್ತೆ ಮತ್ತು ಅವರ ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣ್ತಾರೆ. ಇನ್ನು ತುಲಾ ರಾಶಿಯವರು ಓಂ ಮಹಾಲಕ್ಷ್ಮಿಯೇ ನಮಃ ಅಂತ ಜಪಿಸಿದ್ರೆ ಅವ್ರ ಕುಟುಂಬದಲ್ಲಿ ಆದಾಯ ಮತ್ತು ಕುಟುಂಬದ ಯೋಗಕ್ಷೇಮವನ್ನು ಹೆಚ್ಚಿಸುತ್ತೆ. ಇನ್ನು ವೃಶ್ಚಿಕ ರಾಶಿಯವರು ಓಂ ನರಸಿಂಹಾಯ ನಮಃ ಅಂತ ಜಪಿಸಿದ್ರೆ ಶತ್ರುಗಳಿಂದ ಜಯ ಸಿಗುತ್ತೆ ಮತ್ತು ಮಾನಸಿಕವಾಗಿ ಶಕ್ತಿಯನ್ನು ಪಡಿತಾರೆ. ಇನ್ನು ಧನುರಾಶಿಯವರು ಓಂ ವಿಷ್ಣುವೇ ನಮಃ ಅಂತ ಪಠಿಸಿದ್ರೆ ಆಧ್ಯಾತ್ಮಿಕವಾಗಿ ಶಕ್ತಿ ಹೆಚ್ಚುತ್ತೆ ಮತ್ತು ಶಿಕ್ಷಣ ಮತ್ತು ಪ್ರಯೋಜನಗಳು ಪಡಿತಾರೆ. ಇನ್ನು ಮಕರ ರಾಶಿಯವರು ಓಂ ಶನಿಶ್ಚರಾಯ ನಮಃ ಅಂತ ಜಪಿಸಿದ್ರೆ ಶನಿಯ ಆಶೀರ್ವಾದ ಸಿಕ್ಕಿ ನಕಾರಾತ್ಮಕತೆ ಕಮ್ಮಿಯಾಗಿ ಸಕಾರಾತ್ಮಕತೆ ಹೆಚ್ಚುತ್ತೆ. ಇನ್ನು ಕುಂಭರಾಶಿಯವರು ಓಂ ರೀಂ ಕಲಿಕಾಯ ನಮಃ ಅಂತ ಜಪಿಸಿದ್ರೆ ಹೆಚ್ಚಿನ ಧೈರ್ಯ ಮತ್ತು ಧೈರ್ಯಕ್ಕಾಗಿ ಯಾವ ರೀತಿ ಸಪೋರ್ಟ್ ಬೇಕೋ ಆ ರೀತಿ ಸಿಗುತ್ತೆ. ಇನ್ನು ಮೀನರಾಶಿಯವರು ಓಂ ನಮೋ ಭಗವತೆ ರಾಮಾನುಜಾಯನ್ ಅಂತ ಜಪಿಸಿದ್ರೆ ಅವ್ರಿಗೆ ಆಧ್ಯಾತ್ಮಿಕವಾಗಿ ಬೆಳವಣಿಗೆ ಮತ್ತು ಮಾನಸಿಕ ಶಾಂತಿ ಲಭಿಸುತ್ತೆ. ಇನ್ನು ಗ್ರಹಣದ ಸಮಯದಲ್ಲಿ ಧ್ಯಾನ ಮತ್ತು ಮಂತ್ರಪಠಣ ಮಾಡೋದ್ರಿಂದ ತುಂಬ ಒಳ್ಳೆಯ ಪ್ರಯೋಜನಗಳನ್ನ ಪಡಿಬೋದು. ಈ ರೀತಿ ಮಾಡೋದ್ರಿಂದ ಮಾನಸಿಕ ಸ್ಪಷ್ಟತೆ ಹೆಚ್ಚುತ್ತೆ ಮತ್ತು ಗ್ರಹಣದ ನಂತರ ಆಹಾರ ಮತ್ತು ಬಟ್ಟೆಗಳನ್ನ ದಾನ ಮಾಡೋದ್ರಿಂದ ಪೂರ್ವಜರ ಆಶೀರ್ವಾದ ಆಗುತ್ತೆ. ಇನ್ನು ಗರ್ಭಿಣಿಯರು, ಚಿಕ್ಕ ಮಕ್ಕಳು ಗ್ರಹಣದ ಸಮಯದಲ್ಲಿ ಹೊರಗಡೆ ಬರಬಾರ್ದು ಅಂತ ಹೇಳ್ತಾರೆ.
ಗ್ರಹಣದ ನಂತರ ಸ್ನಾನ ಮಾಡೋದು, ತುಪ್ಪ ದೀಪವನ್ನು ಬೆಳಗಿಸೋದು ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತೆ. ಇನ್ನು ಖಗೋಳಶಾಸ್ತ್ರಜ್ಞರು ಚಂದ್ರಗ್ರಹಣದ ಯಾವುದೇ ಭಯವನ್ನು ಇಟ್ಕೋಬಾರ್ದು ಅಂತ ಹೇಳ್ತಾರೆ. ಕುತೂಹಲದಿಂದ ಅದನ್ನು ವೀಕ್ಷಿಸಬೇಕು, ಇದು ನೈಸರ್ಗಿಕ ಪ್ರಕ್ರಿಯೆ ಅಂತ ಹೇಳ್ತಾರೆ. ಅದು ಜ್ಯೋತಿಷಿಗಳು ಆಧ್ಯಾತ್ಮಿಕ ಅಭ್ಯಾಸಗಳ ಪ್ರಕಾರ ಸಕಾರಾತ್ಮಕ ಜೀವನ ಮಾಡಬೇಕು ಅಂದರೆ ಯಾವ ಮಂತ್ರವನ್ನು ಪಡಿಸಬೇಕು, ಧ್ಯಾನ ಮಾಡಬೇಕು ಅಂತ ಹೇಳ್ತಾರೆ. ಇದು ಅವರವರ ಅನಿಸಿಕೆಗೆ ಬಿಟ್ಟಿದ್ದು. ನಮ್ಮ ಆಧ್ಯಾತ್ಮಿಕವಾಗಿ ನಂಬುವವರಾದರೆ ಈ ಜಪಗಳನ್ನ ಮಾಡ್ಬೋದು, ಇಲ್ಲ ನಾವು ಸೈಂಟಿಫಿಕ್ ಆಗಿ ನಂಬ್ತೀವಿ ಅನ್ನೋದು ಅವರು ಹೊರಗಡೆ ಬಂದು ಅದನ್ನು ಅನುಭವಿಸಿ. ಇದು ನಿಮ್ಮ ನಂಬಿಕೆಗೆ ಬಿಟ್ಟಿದ್ದು. ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಈ ವಿಡಿಯೋ ಕೆಳಗಡೆ ತಿಳಿಸಿ. ನಿಮ್ಮ ಈ ವಿಡಿಯೋ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.